ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಇನ್ಸ್ಟೆಂಟ್ ಆಗಿ ಇಡ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಳ್ತಿದ್ದೀನಿ. ಅಕ್ಕಿ ನೆನೆಸಿಲ್ಲ, ಉದ್ದಿನ ಬೇಳೆ ನೆನೆಸಿಲ್ಲ, ರುಬ್ಬೇಕು ಅನ್ನೋ ಟೆನ್ಷನ್ ಇಲ್ಲದೆ ಇರೋ ಥರ ಸಿಂಪಲ್ ಆಗಿ ಇಡ್ಲಿ ರವೆ ಯೂಸ್ ಮಾಡಿ ತುಂಬಾನೇ ಬೇಗನೆ ಒಂದು 15 ನಿಮಿಷದಲ್ಲೆಲ್ಲ ಸೂಪರ್ ಆಗಿ ರೆಡಿ ಮಾಡ್ಕೋಬಹುದು. ಅಷ್ಟೇ ಸಾಫ್ಟ್ ಆಗಿ ಬರುತ್ತೆ, ಅಷ್ಟೇ ಸೂಪರ್ ಆಗಿ ಬರುತ್ತೆ. ಜೊತೆಗೆ ಅದ್ರ ಜೊತೆಗೆ ಒಂದು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ, ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ರವೆ ಇಡ್ಲಿ ಮಾಡೋಕ್ಕೋಸ್ಕರ ಇಡ್ಲಿ ರವೆ ತಗೊಂಡಿದ್ದೀನಿ. ಒಂದು 2 ಕಪ್ ಆಗೋಷ್ಟು ಇಡ್ಲಿ ರವೆ ತಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ನೋಡಿ ಒಂದೇ ಕಪ್ಪಲ್ಲಿ ತಗೊಂಡು ಇದೇ ಕಪ್ಪಲ್ಲಿ ರವೆ ತಗೊಂಡಿದ್ದೆ, ಇದೇ ಕಪ್ಪಲ್ಲಿ ಮೊಸರು ಕೂಡ ಸೇರಿಸ್ಕೊಂಡು ಇನ್ನು 1 ಕಪ್ ನೀರು ಹಾಕೊಳ್ಳೋಣ. ಇದಕ್ಕೆ ಹಾಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೈಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ರವೆ ಆಗಿರೋದ್ರಿಂದ ಸ್ವಲ್ಪ ಅಂಟುತ್ತೆ. ನಿಧಾನವಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಅರ್ಧ ನಿಮಿಷ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಮತ್ತು 1 ಚಿಟಿಕೆ ಆಗೋಷ್ಟು ಸೋಡಾ ಪುಡಿ ಸೇರಿಸ್ಕೊಳ್ಳೋಣ. ಸೋಡಾ ಪುಡಿ ಯಾಕೆ ಸೇರಿಸ್ಕೋಬೇಕು ಅಂದರೆ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಸಾಫ್ಟಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ನಾವು ನೈಟ್ ಏನಾದರೂ ನೆನೆಸಿ ಮಾಡೋದ್ರಿಂದ ಸೋಡಾ ಪುಡಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಇನ್ಸ್ಟೆಂಟಾಗಿ ತಕ್ಷಣಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಸೋಡಾ ಪುಡಿ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಇಡ್ಲಿ ಅನ್ನೋ ಉದ್ದೇಶಕ್ಕಾಗಿ ಸೋಡಾ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಉಪ್ಪು ಮತ್ತು ಸೋಡಾ ಪುಡಿ ಎರಡನ್ನೂ ಹಾಕ್ಕೊಂಡು 1 ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ ಸಾಕು. ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು 15 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಬಿಡೋಣ. ನೋಡಿ 15 ನಿಮಿಷ ಆಗಿದೆ, ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಸೋಡಾ ಪುಡಿ ಹಾಕಿರೋದ್ರಿಂದ ರವೆ ಕೂಡ ಸ್ವಲ್ಪ ಅಳ್ಕೊಂಡಿದೆ. ನೋಡಿ ಈ ರೀತಿ ಅಳ್ಕೊಂಡ್ರೆ ಇಡ್ಲಿ ತುಂಬ ಸಾಫ್ಟ್ ಆಗಿ ಬರುತ್ತೆ. ನೋಡಿ ಸ್ವಲ್ಪ ಗಟ್ಟಿ ಆಗಿದೆ ರವೆ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು, ತುಂಬ ಸೇರ್ಸಕ್ಕೆ ಹೋಗ್ಬಾರ್ದು, ಇಡ್ಲಿ ಅದಕ್ಕೆ ನಾವು ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನ. ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ನೋಡಿ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏನೇ ಇಲ್ಲ ಅಂದ್ರೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ನೋಡಿ ಈ ರೀತಿ ಬ್ಲೆಂಡ್ ಮಾಡಿಕೊಂಡು ಚಮಚ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು. ಮೊಸರೆಲ್ಲ ಚೆನ್ನಾಗಿ ಹೊಡಿಬೇಕು, ಮತ್ತೆ ರವೆ ಜೊತೆ ಮೊಸರು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ನೋಡಿ ಈ ರೀತಿ ಇವಾಗ ಮೊಸರಿನ ಅಂಶ ಎಲ್ಲೂ ಕಾಣಿಸ್ತಾ ಇಲ್ಲ. ಇವಾಗ ಒಂದು ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರ್ಕೊಂಡು ಸ್ವಲ್ಪನೇ ಹಿಟ್ಟನ್ನ ಇದಕ್ಕೆ ಹಾಕೊಳ್ಳೋಣ. ತುಂಬ ಹಾಕಕ್ಕೆ ಹೋಗ್ಬಾರ್ದು, ಒಂದು 3/4 ಭಾಗದಷ್ಟು ಹಾಕ್ಕೊಂಡ್ರೆ ಸಾಕು. ಎಲ್ಲ ಪ್ಲೇಟ್ಗಳಿಗೂ ನಾನು ಇದೇ ರೀತಿ 3 ಪ್ಲೇಟ್ಗಳಿಗೂ ಇದೇ ರೀತಿ ಹಾಕ್ಕೊಂಡು ತಗೊಳ್ತೀನಿ. ನೋಡಿ ಈ ರೀತಿ ಸ್ವಲ್ಪನೇ ಸೇರಿಸ್ಕೊಳ್ಳೋಣ, ತುಂಬ ಎಲ್ಲ ಸೇರ್ಸಕ್ಕೆ ಹೋಗ್ಬಾರ್ದು. ಚಿಕ್ಕದಾಗೆ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಇಡ್ಲಿ. ನೋಡಿ ಸೇರಿಸ್ಕೊಂಡಿದ್ದೀನಿ ಈ ರೀತಿ. ಇವಾಗ ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೆ, ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇವಾಗ ಎಲ್ಲ ಪ್ಲೇಟ್ಗಳನ್ನೂ ಅದರ ಜೊತೆಗೆ ಇಟ್ಕೊಂಡು ಇಡ್ಲಿ ಪಾತ್ರೆ ಒಳಗೆ ಒಂದು 12 ರಿಂದ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು, ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಕೂಡ ಅದು. ನೋಡಿ 15 ನಿಮಿಷ ಆಗಿದೆ, ತೆಗೆದು ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ಮುಟ್ಟಿದ್ರೆ ಅಂಟಬಾರ್ದು ಇರುತ್ತೆ ಅದು, ಆ ರೀತಿ ಬೇಯಬೇಕು. ನೋಡಿ ಮುಟ್ಟಿ ತೋರಿಸ್ತಾ ಇದ್ದೀನಿ, ಅಂಟುತ್ತಾ ಇಲ್ಲ, ರೆಡಿ ಆಗಿದೆ. ಮತ್ತೆ ಒಂದು 5 ನಿಮಿಷ ಆಗಿತ್ತು. ನೋಡಿ ಇವಾಗ ತಣ್ಣಗಾಗಿದೆ, ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಪ್ಲೇಟಲ್ಲಿ ಸ್ವಲ್ಪ ಕೂಡ ಇಟ್ಟು ಅಂಟ್ಕೊಂಡಿಲ್ಲ ಇಡ್ಲಿ ಎಲ್ಲೂ, ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಸಾಫ್ಟ್ ಆಗಿ ಕೂಡ ಬರುತ್ತೆ. ನೋಡಿ ತೆಗೆದು ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಕೂಡ ಬಂದಿದೆ. ಬೆಳಗ್ಗೆನೆ ಇನ್ಸ್ಟೆಂಟ್ ಆಗಿ ರವೆ ಇದ್ರೆ ಸಾಕು, ಸೂಪರ್ ಆಗಿರೋ ರವೆ ಇಡ್ಲಿ ಮಾಡ್ಕೋಬಹುದು. ಇದ್ರ ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ, ಸೂಪರ್ ಆಗಿ ರೆಡಿ ಆಗಿದೆ. ಇನ್ಸ್ಟೆಂಟ್ ಆಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ರವೆ ಇಡ್ಲಿ ರೆಡಿ ಆಗಿದೆ. ಈ ರವೆ ಇಡ್ಲಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಇನ್ನಷ್ಟು ಈಸಿ ಮತ್ತು ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.